हाय हेलो नमस्ते फ्रेंड्स। बिल्कुल ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರೋ ಒಂದು ವಿಡಿಯೋ ತುಂಬಾನೇ ಎಲ್ಲರನ್ನೂ ಡಿಸ್ಟರ್ಬ್ ಮಾಡ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಕ್ಕೆ ಬಂದಿದ್ದ ಯುವತಿಯೊಬ್ಬಳು ದಾರಿಯನ್ನ ಬಂದ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಭಾರತೀಯ ಸೇನೆ ವಿರುದ್ಧ ಬಾಯಿಗೆ ಬಂದ ಹಾಗೆ ಮಾತಾಡಿದ್ದಾಳೆ. ಈ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಯಾವ ಮಟ್ಟಿಗೆ ಈ ವಿಡಿಯೋ ಜನರನ್ನ ತಲುಪಿದೆ ಅಂದ್ರೆ, ದೇಶ ಪ್ರೇಮ ಇರುವವರು, ಭಾರತೀಯ ಸೇನೆಯನ್ನ ಗೌರವಿಸುವವರು ಎಲ್ಲರೂ ಕೂಡ ಈ ಯುವತಿಯನ್ನ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ಅಲ್ಲಿ ನಿಖರವಾಗಿ ಏನ್ ನಡೀತು ಅನ್ನೋದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬರೋದು ಬಾಕಿ ಇದೆ. ಆದ್ರೆ ಆಕೆ ಭಾರತೀಯ ಸೇನೆ ವಿಚಾರದಲ್ಲಿ ನಡೆದುಕೊಂಡಿರೋ ರೀತಿ, ಈಗ ಸಿಕ್ಕಿರೋ ಮಾಹಿತಿಗಳನ್ನ ಒಟ್ಟುಗೂಡಿಸಿ ಆದ್ರೂ ಇದನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಲೇಬೇಕು ಅನ್ನೋದಕ್ಕೆ ಪ್ರೇರೇಪಿಸ್ತಾ ಇದೆ. ಈ ಘಟನೆ ಬಗ್ಗೆ ವರದಿಯಾಗಿರೋ ಎಲ್ಲಾ ಮಾಹಿತಿಗಳ ಜೊತೆಗೆ ಆ ಕೂಗುಮಾರಿ ಯುವತಿ ಮೇಲೆ ಜನರಿಗೆ ಬರ್ತಾ ಇರೋ ಅನುಮಾನಗಳ ಬಗ್ಗೆ ಕೂಡ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ನೀವು ಮಿನಿಟ್ ಮೇಡ್ ಚಾನೆಲ್ ಅನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮನೆಯೇ ಮೊದಲ ಪಾಠಶಾಲೆ ಅಂತ ನಮ್ಮ ಹಿರಿಯರು ಹೇಳಿರೋದು ಈ ಕಿವಿಯಲ್ಲಿ ಕೇಳಿಸ್ಕೊಂಡು ಆ ಕಿವಿಯಲ್ಲಿ ಬಿಡ್ಲಿ ಅಂತಲ್ಲ. ಆ ಮಾತಿಗೆ ದೊಡ್ಡ ಮಹತ್ವ ಇದೆ. ಭಾರತೀಯ ಸಂಪ್ರದಾಯದಲ್ಲಿ ಹಿರಿಯರು ಪಾಲಿಸಿಕೊಂಡು ಬಂದಿದ್ದನ್ನೆಲ್ಲ ಮೂಢನಂಬಿಕೆ ಅಂತ ಮುದ್ರೆ ಒತ್ತಿರೋ ಪಿಶಾಚಿಗಳ ನಡುವೆ ಬದುಕೋ ಪರಿಸ್ಥಿತಿ ಬಂದಿರುವಾಗ ಅತ್ಯಂತ ಬೇಸಿಕ್ ಕಾಮನ್ ಸೆನ್ಸ್ ಅನ್ನು ಕೂಡ ಜನರು ರೂಢಿಸಿಕೊಳ್ತಾ ಇಲ್ವಲ್ಲ ಅನ್ನೋದು ಅತ್ಯಂತ ಶೋಚನೀಯ ವಿಚಾರ. ಪ್ರತಿ ಮನೆಯಲ್ಲೂ ಹಿರಿಯರಿಗೆ ಗೌರವ ಕೊಡೋದನ್ನ ಹೇಳಿಕೊಡೋದರ ಜೊತೆಗೆ ಭಾರತೀಯ ಸೇನೆ ಅಂದ್ರೆ ಏನು, ಸೈನಿಕರು ಅಂದ್ರೆ ಯಾರು, ನಾವು ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೆ ಅವರು ಮಾಡ್ತಾ ಇರೋ ತ್ಯಾಗ ಎಂಥದ್ದು, ಕೆಲ ದಂಡಪಿಂಡಗಳು ಉಂಡಾಡಿ ಗುಂಡರಂತೆ ನಿಶ್ಚಿಂತೆಯಿಂದ ತಿರುಗಾಡೋದರ ಹಿಂದೆ ಸೈನಿಕರು ತಮ್ಮ ಪ್ರಾಣವನ್ನ ಒತ್ತೆ ಇಟ್ಟಿರ್ತಾರೆ ಅನ್ನೋದನ್ನೆಲ್ಲ ಹೇಳಿಕೊಡದೇ ಇದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ಯುವತಿ ಸಾಕ್ಷಿ ಆಗ್ತಾ ಇದ್ದಾಳೆ. ಈ ಬಗ್ಗೆ ರಿವೀಲ್ ಆಗಿರೋ ಮಾಹಿತಿಗಳ ಪ್ರಕಾರ ಇದು ಲಡಾಖ್ನ ಮಿನಿ ಮಾರ್ಗ್ನಲ್ಲಿ ನಡೆದಿರೋ ಘಟನೆ. ಭಾರತ ಪಾಕಿಸ್ತಾನ ಗಡಿ ಹತ್ತಿರದ ಈ ಮಾರ್ಗ ಕಾರ್ಗಿಲ್ ಅಡ್ಮಿನಿಸ್ಟ್ರೇಷನ್ ಸುಪರ್ದಿಗೆ ಬರುತ್ತೆ ಅನ್ನೋದನ್ನ ಕೆಲವರು ವರದಿ ಮಾಡಿದ್ದಾರೆ. ಆ ಮಾರ್ಗ ಕೆಲ ಗಂಟೆಗಳ ಕಾಲ ಕ್ಲೋಸ್ ಆಗಿದ್ದು ಸಾಕಷ್ಟು ವಾಹನಗಳು ಗಂಟೆಗಳ ಕಾಲ ನಿಂತಿವೆ. ಈ ಹೊತ್ತಲ್ಲಿ ರೊಚ್ಚಿಗೇಳೋ ಆ ಯುವತಿ ಯಾವ ಕಾರಣಕ್ಕೆ ನಮಗೆ ದಾರಿ ಬಿಡ್ತಾ ಇಲ್ಲ ಅಂತ ಬಾಯಿಗೆ ಬಂದಂತೆ ಕೂಗಾಡಿ ಅದನ್ನ ವಿಡಿಯೋ ಮಾಡಿದ್ದಾಳೆ. ಮಾತು ಮಾತಿಗೆ ತನ್ನನ್ನು ತಾನು ಜೆನ್ಜಿ ಅಂತ ಹೇಳಿಕೊಂಡು ನನಗೆ ಪ್ರಶ್ನೆ ಮಾಡೋ ಹಕ್ಕಿದೆ ಅಂತ ಅರಚಾಡಿದ್ದಾಳೆ. ಇಂಡಿಯನ್ ಆರ್ಮಿ, ಇಂಡಿಯನ್ ಗವರ್ನಮೆಂಟ್ ಎಲ್ಲರ ವಿರುದ್ಧ ಕೂಗಾಡಿ ಹಂಗಾಮ ಮಾಡಿದ್ದಾಳೆ. ನಾವು ಟ್ಯಾಕ್ಸ್ ಕಟ್ಟೋ ದುಡ್ಡಿಂದಲೇ ಎಲ್ಲವನ್ನೂ ಮಾಡ್ತಾ ಇದ್ದೀರಾ, ಈಗ ನಮ್ಮನ್ನ ಕಾಯಿಸ್ತೀರಾ ಅಂತ ಕೂಗಾಡಿ ಕಿರುಚಾಡಿ ರಂಪರಗಳೆ ಮಾಡಿದ್ದಾಳೆ. ಇದೇ ಈಗ ದೇಶದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇರೋ ವಿಚಾರ. ಸರಿ, ಯಾವ ಕಾರಣಕ್ಕೆ ಆ ರೋಡ್ ಕ್ಲೋಸ್ ಆಗಿತ್ತು ಅನ್ನೋದರ ಬಗ್ಗೆ ಹುಡುಕಿದಾಗ ಸಿಕ್ಕ ಮಾಹಿತಿ ಏನಂದ್ರೆ, ಸದ್ಯ ದೇಶದಲ್ಲಿ ಮಳೆಗಾಲ ಇದ್ದು ಲಡಾಖ್ ಸುತ್ತಮುತ್ತ ಪ್ರಕೃತಿ ವಿಕೋಪಗಳು ಸಹಜ, ಯಾವ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋ ಪರಿಸ್ಥಿತಿ ಇರೋದ್ರಿಂದ ಅಲ್ಲಿನ ಹವಾಮಾನಕ್ಕೆ ಅನುಗುಣವಾಗಿ ಯಾರಿಗೂ ಅಪಾಯ ಆಗಬಾರದು ಅನ್ನೋ ಸದುದ್ದೇಶದಿಂದ ರೋಡ್ ಅನ್ನ ಕ್ಲೋಸ್ ಮಾಡೋದು ಸಹಜ ಪ್ರಕ್ರಿಯೆ. ಈವರೆಗೆ ಸಿಕ್ಕಿರೋ ಮಾಹಿತಿಗಳ ಪ್ರಕಾರ ವೆದರ್ ಕಂಡೀಷನ್ ಚೆನ್ನಾಗಿಲ್ಲದ ಕಾರಣ ಅಲ್ಲಿ ರೋಡ್ ಕ್ಲೋಸ್ ಮಾಡಲಾಗಿತ್ತು ಅನ್ನೋದು. ಆದ್ರೆ ಗಂಟೆಗಟ್ಟಲೆ ಕ್ಲೋಸ್ ಮಾಡಿ ನಮ್ಮನ್ನ ನಿಲ್ಲಿಸಿಕೊಂಡಿದ್ದು ಯಾಕೆ ಅನ್ನೋದು ಈ ಮಹಿಳೆ ರೀತಿ ಕಾಣಿಸುವ ಯುವತಿಯ ಕಿರಿಕಿರಿ ಅನ್ನೋದು ಬೆಳಕಿಗೆ ಬಂದಿದೆ. ಸೈನಿಕರು ಹಾಗೂ ಅಲ್ಲಿನ ಸಿಬ್ಬಂದಿಗಳ ವಿರುದ್ಧ ಈಕೆ ಕೂಗಾಡ್ತಾ ಇರೋದು ಕೋಪ ತರಿಸುವ ವಿಚಾರ. ಆದ್ರೆ ಈಕೆ ಯಾವ ಆಂಗಲ್ ನಲ್ಲೂ ಜೆನ್ಜಿ ರೀತಿ ಕಾಣಿಸೋದಿಲ್ವಲ್ಲ ಅನ್ನೋದು ಈ ವಿಡಿಯೋಗೆ ಪ್ರತಿಕ್ರಿಯೆ ನೀಡ್ತಾ ಇರೋ ಜನರ ಪ್ರಶ್ನೆ. ಆದ್ರೆ ಆರ್ಮಿ ವಿರುದ್ಧ ಮಾತಾಡಿದ್ದು ತಪ್ಪು ಅನ್ನೋ ಸಿಟ್ಟಿಗೆ ಈಕೆ ವಿರುದ್ಧ ಮಾತಾಡಿದ್ರೆ ಅದು ಬಾಡಿ ಶೇಮಿಂಗ್ ಅನ್ನಿಸ್ಕೊಳ್ಳೋದ್ರಿಂದ ಕಮೆಂಟ್ ಸೆಕ್ಷನ್ ಅನ್ನ ನಿಮಗೆ ಬಿಟ್ಟು ಬಿಡ್ತಾ ಇದ್ದೀನಿ. ಈ ಫ್ರಸ್ಟ್ರೇಷನ್ ಹಾಗೂ ಕಿರಿಕಿರಿ ತಿಳುವಳಿಕೆ ಇಲ್ಲದೆ ಅಥವಾ ಸಾಂದರ್ಭಿಕವಾಗಿ ನಡೆದಿತ್ತು ಅಂದಿದ್ರೆ ಯಾರೋ ಬುದ್ಧಿ ಇಲ್ಲದವರು ಮಾಡಿದ ಕೆಲಸ. ಇಂಥವರಿಗೆ ಮೊದಲು ವಾಸ್ತವತೆಯನ್ನ ತಿಳಿಸಿಕೊಡುವ ಕೆಲಸ ಆಗಬೇಕು ಅನ್ನೋದನ್ನ ಹೇಳಿ ಸುಮ್ಮನಾಗ್ಬೋದಿತ್ತು. ಆದ್ರೆ ಈಕೆ ಬಾಯಿಂದ ಬಂದಿರೋ ಕೆಲ ವಾಕ್ಯಗಳು ಇದು ಸಾಂದರ್ಭಿಕ ಅಲ್ಲ, ಈಕೆ ಹಿನ್ನೆಲೆ ಅನುಮಾನಾಸ್ಪದವಾಗಿದೆ ಅನ್ನೋ ಮಾಹಿತಿಗೆ ಪುಷ್ಟಿ ಕೊಡ್ತಾ ಇದೆ. ಆ ಪೈಕಿ ಒಂದು ವಾಕ್ಯ, ಇವರೆಲ್ಲ ಸೇರಿ ಕಾಶ್ಮೀರವನ್ನ ಲಾಕ್ ಮಾಡಿದ್ರು, ಈಗ ಟೂರಿಸ್ಟ್ ಗಳನ್ನ ಲಾಕ್ ಮಾಡ್ತಾ ಇದ್ದಾರೆ ಅಂತ ಸೈನಿಕರಿಗೆ ಈಕೆ ಹೇಳಿರೋದು. कश्मीरियों के साथ तो करते हैं, अब बाहर के टूरिस्टों के साथ भी कर रहे हैं। ताला लगा दिया इन्होंने, कश्मीरियों के साथ तो करते हैं, अब बाहर के टूरिस्टों के साथ भी कर रहे हैं. ಕಾಶ್ಮೀರ ಲಾಕ್ ಆಗಿದೆ ಅನ್ನೋ ಹೇಳಿಕೆ ಈಕೆ ಬಾಯಲ್ಲಿ ಬರ್ತಾ ಇದೆ ಅಂದ್ರೆ ಇವಳು ಏನೂ ಅರಿಯದ ಟೂರಿಸ್ಟ್ ಅಲ್ಲ ಅನ್ನೋದು ಕ್ಲಿಯರ್ ಆಗುತ್ತೆ. ಕಾಶ್ಮೀರದ ವಿಚಾರದಲ್ಲಿ ಇಂಥ ಮಾತುಗಳು ಯಾರ ಬಾಯಲ್ಲಿ ಬರುತ್ತೆ ಅನ್ನೋದನ್ನ ನಿಮಗೆ ಹೊಸದಾಗಿ ಹೇಳುವ ಅವಶ್ಯಕತೆ ಇಲ್ಲ. ಕಾಶ್ಮೀರವನ್ನ ಲಾಕ್ ಮಾಡಲಾಗಿದೆ ಅಂದ್ರೆ ಅವರ ಸ್ವತಂತ್ರಕ್ಕೆ ಯಾರು ಧಕ್ಕೆ ತಂದಿದ್ದಾರೆ ಅನ್ನೋ ಅರ್ಥ ಕೊಡುತ್ತೆ. ಈ ರೀತಿ ಅಳು ಜಂತುಗಳಲ್ಲಿ ಶುರುವಾಗಿದ್ದು ಯಾವಾಗ ಅಂದ್ರೆ 2019ರಲ್ಲಿ ಆರ್ಟಿಕಲ್ 370 ರದ್ದತಿಯಾದ ಬಳಿಕ. ಆದ್ರಿಂದ ಈಕೆ ಪೂರ್ವಗ್ರಹ ಪೀಡಿತೆ ಅನ್ನೋ ವ್ಯಾಖ್ಯಾನಗಳು ಕೂಡ ಜನರಿಂದ ಬರ್ತಾ ಇದೆ. ಆದ್ರೆ ಈಕೆ ಕಿರುಚಾಡುವಾಗ ಕೆಲವರ ಕಡೆ ಕೈ ತೋರಿಸಿ ಇವರನ್ನ ಮಾತ್ರ ಯಾಕೆ ನೀವು ಬಿಡ್ತಾ ಇದ್ದೀರಿ, ನಮ್ಮನ್ನ ಯಾಕೆ ಬಿಡ್ತಾ ಇಲ್ಲ, ನಾವು ಟ್ಯಾಕ್ಸ್ ಕಟ್ಟೋ ದುಡ್ಡಿಂದ ನಿಮಗೆಲ್ಲ ಸ್ಯಾಲ್ರಿ ಬರ್ತಾ ಇದೆ, ಆದ್ರಿಂದ ನಮ್ಮನ್ನ ಬಿಡಬೇಕು ಅಂತ ಅಲ್ಲಿ ನಿಂತಿದ್ದ ಅಧಿಕಾರಿಗಳಿಗೆ ಧಮಕಿ ಹಾಕಿದ್ದಾಳೆ. ಆಕೆ ಹೇಳೋ ಪ್ರಕಾರ ಯಾರನ್ನ ಆ ದಾರಿಯಲ್ಲಿ ಬಿಡ್ತಾ ಇದ್ರು ಅನ್ನೋದು ಗೊತ್ತಾದ್ರೆ ಈ ಘಟನೆಗೆ ಇನ್ನಷ್ಟು ಕ್ಲಾರಿಟಿ ಸಿಗುವ ಸಾಧ್ಯತೆ ಇದೆ.
ಇನ್ನು ಈಕೆ ಇದನ್ನೆಲ್ಲ ವಿಡಿಯೋ ಮಾಡ್ತಾ ಇದ್ಲು ಅನ್ನೋದು ಕೂಡ ಭಾರತೀಯರ ಆತಂಕಕ್ಕೆ ಕಾರಣವಾಗ್ತಾ ಇರೋ ವಿಚಾರ. ಟೂರಿಸ್ಟ್ಗಳು ಪ್ರವಾಸಕ್ಕೆ ಬರೋದೇ ವಿಡಿಯೋ ಮಾಡಿ ಫೋಟೋ ತೆಗೆದುಕೊಂಡು ಎಂಜಾಯ್ ಮಾಡೋದಕ್ಕೆ ಅನ್ನೋದು ನಿಜವೇ. ಆದರೆ ಈಕೆ ನಿಂತಿದ್ದ ಜಾಗ ಆರ್ಮಿ ಆಕ್ಟಿವಿಟಿ ಹೆಚ್ಚಿರೋ ಜಾಗ ಹಾಗೂ ಈಕೆ ಗಲಾಟೆ ಮಾಡ್ತಾ ಇದ್ದಿದ್ದೆ ಭಾರತೀಯ ಸೇನೆಯ ಅಧಿಕಾರಿಗಳು ಹಾಗೂ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಸಿಬ್ಬಂದಿಗಳ ಜೊತೆಗೆ. ಇದನ್ನ ಸಂಪೂರ್ಣವಾಗಿ ಯಾಕೆ ವಿಡಿಯೋ ಮಾಡ್ತಾಳೆ ಅಂದ್ರೆ 2 ಕಾರಣ ಇರುವ ಸಾಧ್ಯತೆ ಇರುತ್ತೆ. ಒಂದು, ಈ ರೀತಿ ಇನ್ಸಿಡೆಂಟ್ ನಿಂದ ನಾಳೆ ಕಾನೂನು ಸಮಸ್ಯೆ ಎದುರಾಯಿತು ಅಂದ್ರೆ ಆ ಸಂದರ್ಭದಲ್ಲಿ ಡಿಫೆಂಡ್ ಮಾಡಿಕೊಳ್ಳೋದಕ್ಕೆ ಯಾವ ರೀತಿ ವಾಗ್ವಾದ ನಡೆದಿತ್ತು ಅನ್ನೋ ಪ್ರೂಫ್ಗಾಗಿ ಈ ವಿಡಿಯೋ ಮಾಡಿರಬಹುದು. ಆದ್ರೆ ಇನ್ನೊಂದು ಅನುಮಾನವೇ ಎಲ್ಲರನ್ನ ಬೆಚ್ಚಿ ಬೀಳಿಸ್ತಾ ಇರೋದು. ಈಕೆ ಮಾಡಿರೋ ವಿಡಿಯೋದಲ್ಲಿ ಎಲ್ಲೆಲ್ಲಿ ಚೆಕ್ ಪೋಸ್ಟ್ಗಳಿವೆ, ಎಷ್ಟೆಷ್ಟು ಸೈನಿಕರಿದ್ದಾರೆ, ಯಾವ ರೀತಿ ಸೆಕ್ಯೂರಿಟಿ ಇದೆ, ಈ ರಸ್ತೆ ಹೇಗಿದೆ, ಇದೆಲ್ಲವೂ ಕೂಡ ರೆಕಾರ್ಡ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಈ ಹಿಂದೆ 26/11 ಮುಂಬೈ ಅಟ್ಯಾಕ್ ವೇಳೆ ಮಾಧ್ಯಮಗಳು ಲೈವ್ ಕೊಟ್ಟಿದ್ರಿಂದಲೇ ಉಗ್ರರಿಗೆ ಇನ್ನಷ್ಟು ಮಾಹಿತಿ ಸಿಕ್ಕಿತ್ತು ಅನ್ನೋದನ್ನ ನೋಡಿದ್ದೀರಿ. ಮೊದಲೇ ಈಕೆ ಕಾಶ್ಮೀರ ಲಾಕ್ ಮಾಡಿದ್ದೀರಿ ಅನ್ನೋ ಮಾತುಗಳನ್ನ ಹೇಳ್ತಾ ಇರುವಾಗ ಈಕೆ ವಿಡಿಯೋ ಮಾಡಿರೋದು ಕೂಡ ಅನುಮಾನಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಆದ್ರಿಂದ ಈಕೆಯನ್ನ ಸರಿಯಾಗಿ ತನಿಖೆ ಮಾಡಬೇಕು ಅಂತಲೂ ಹಲವರು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಮಾತಿಗೆ ಈಕೆ ತಾನು ಜೆನ್ಜಿ ಅಂತ ಹೇಳಿರೋದು ಕೂಡ ಸಂಶಯಾಸ್ಪದವಾಗಿದೆ ಅನ್ನಿಸ್ಕೊಳ್ತಾ ಇದೆ. ಯಾವ ರೀತಿ ಅಂದ್ರೆ ಭಾರತದಲ್ಲಿರೋ ಎಲ್ಲಾ ಜಂಜಿಗಳು ಈ ರೀತಿ ಹಾದಿರಂಪ ಬೀದಿರಂಪ ಮಾಡೋರಲ್ಲ. ಮುಕ್ಕಾಲ್ವಾಸಿ ಜಂಜಿಗಳಿಗೆ ಕಾಮನ್ ಸೆನ್ಸ್ ಅನ್ನೋದು ಇರುತ್ತೆ. ಕೆಲವರು ಮಾತ್ರ ಈ ರೀತಿ ಜಿರಳೆಗಳಾಗಿರ್ತಾರೆ. ಆದ್ರೆ ಇವರುಗಳು ಸರ್ಕಾರದ ವಿರುದ್ಧ ಕೂಗಾಡುವಾಗಲೆಲ್ಲ ನಾವು ಜೆನ್ಜಿ ಅಂತ ಪದೇ ಪದೇ ಉಲ್ಲೇಖಿಸಿ ಭಾರತದ ಜನರಿಗೆ ಜೆನ್ಜಿಗಳು ಅಂದ್ರೆ ಕೆಟ್ಟ ಅಭಿಪ್ರಾಯ ಬರಬೇಕು, ಈ ಮೂಲಕ ಜನರಲ್ಲಿ ವಿಭಜನೆ ಆಗಬೇಕು, ಅದರಿಂದ ತಮ್ಮ ಉದ್ದೇಶವನ್ನ ಈಡೇರಿಸಿಕೊಳ್ಳಬೇಕು ಅನ್ನೋ ದುರುದ್ದೇಶ ಇದೆಯಾ ಅನ್ನೋ ಅನುಮಾನ ಕೂಡ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ. ಯಾಕಂದ್ರೆ ಈ ವಿಡಿಯೋ ನೋಡಿ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇರೋ ಬಹುತೇಕರು ಹೇಳ್ತಾ ಇರೋದು, ಜೆನ್ಜಿಗಳು ಅಂದ್ರೆ ನೀವೇನ್ ಮೇಲಿಂದ ಬಂದಿದ್ದೀರಾ, ಏನ್ ಬೇಕಾದ್ರೂ ಮಾಡ್ಬೋದಾ, ನಿಮಗೇನು ಕಾಮನ್ ಸೆನ್ಸ್ ಇಲ್ವಾ ಅಂತ. ಇದೇ ಅಭಿಪ್ರಾಯ ಎಲ್ಲರಲ್ಲೂ ಬಂತು ಅಂದ್ರೆ ದೇಶದ ಜನರಲ್ಲಿ ಒಡಕು ಮೂಡ್ತಾ ಇರೋದು ಗೋಚರಿಸ್ತಾ ಇದೆ ಅನ್ನೋ ಅರ್ಥವೇ ಬರುತ್ತೆ. ಮೊನ್ನೆಯಷ್ಟೇ ಈ ದೇಶ ವಿರೋಧಿ ಮನಸ್ಥಿತಿ ಇರುವವರನ್ನ ಪ್ರತ್ಯೇಕಿಸಿ ಅಂತ ಮೋದಿ ಹೇಳಿದ್ರು. ಅದು ಎಷ್ಟು ಅನಿವಾರ್ಯ ಅನ್ನೋದು ಇಂಥವರನ್ನ ನೋಡಿದಾಗ ಗೊತ್ತಾಗ್ತಾ ಇದೆ. ಅಂದಹಾಗೆ ವಿಷಯ ಏನಂದ್ರೆ ಈಕೆ ಏನೋ ಜಾಲಿಯಾಗಿ ಟೂರ್ ಮಾಡೋದಕ್ಕೆ ಬಂದಿದ್ದಾಳೆ. ಆದ್ರೆ ಅಲ್ಲಿ ನಿಂತಿರೋ ಸೈನಿಕರಿಗೆ ಅದು ದೊಡ್ಡ ಜವಾಬ್ದಾರಿ. ಬೇಕಾಬಿಟ್ಟಿ ದಾರಿ ಬಿಟ್ಟು ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಬಾಯಲ್ಲಿ ಬೇದಿ ಮಾಡ್ಕೊಳ್ಳೋ ಜನರೆಲ್ಲ ಓಡೋಡಿ ಬಂದು ಸರ್ಕಾರ ಏನ್ ಮಾಡ್ತಾ ಇತ್ತು, ಸೇನೆ ಏನ್ ಮಾಡ್ತಾ ಇತ್ತು, ಇಷ್ಟು ಜನರ ಸಾವಿಗೆ ಯಾರು ಹೊಣೆ ಅಂತ ಕತೆಗಳನ್ನ ಬರೆದು ಪ್ರಶ್ನೆಯನ್ನ ಕೇಳಿ ಇನ್ನೊಂದು ರೀತಿಯ ಹಂಗಾಮ ಮಾಡ್ತಾರೆ. ಅದೆಲ್ಲ ಆಗ್ಬಾರ್ದು ಅಂತ ಮುನ್ನೆಚ್ಚರಿಕೆಯನ್ನ ತಗೊಂಡ್ರೆ ಇಂಥ ಹಾದಿ ಬೀದಿ ರಂಪ ನಡೆಸೋದಕ್ಕೆ ಪ್ಲಾನ್ ಮಾಡ್ತಾರೆ. ಅದರಿಂದ ಭಾರತದಲ್ಲಿ ಆಡಳಿತ ನಡೆಸೋದು ಅಥವಾ ಭಾರತದ ಪ್ರಜೆಯಾಗಿರೋದು ಸಣ್ಣ ಪುಟ್ಟ ವಿಚಾರ ಅಲ್ವೇ ಅಲ್ಲ. ಈ ವಿಡಿಯೋ ನೋಡಿದ 99% ಜನರು ಈ ಕೂಗಮ್ಮನ ವಿರುದ್ಧ ರೊಚ್ಚಿ ಗೆದ್ದಿದ್ದಾರೆ. ಇಂಥವರು ನಮ್ಮ ದೇಶಕ್ಕೆ ಅಗತ್ಯ ಇಲ್ಲ, ಅಲ್ಲೇ ಬಾರ್ಡರ್ಗೆ ಕರ್ಕೊಂಡು ಹೋಗಿ ಬಿಟ್ಬಿಡಿ, ಜೀವದ ಬೆಲೆ ಆಗ ಗೊತ್ತಾಗುತ್ತೆ ಅಂತಲೂ ಹೇಳ್ತಾ ಇದ್ದಾರೆ. ಆದ್ರೆ ಬುದ್ಧಿ ಇಲ್ಲದವರಿಗೆ ಬುದ್ಧಿ ಕಲಿಸೋದು ಸುಲಭ. ಆಲ್ರೆಡಿ ಒಂದಷ್ಟನ್ನ ತಲೆಯಲ್ಲಿ ತುಂಬಿಸಿಕೊಂಡಿರುವವರನ್ನ ತಿದ್ದೋದಕ್ಕೆ ಸಾಧ್ಯವಿಲ್ಲ. ಹಾಗಿದ್ರೆ ಏನ್ ಮಾಡಬಹುದು ಅನ್ನೋದನ್ನ ನೀವು ಕಮೆಂಟ್ ಮೂಲಕ ಹೇಳಿ. ताला लगा दिया, अपना नाम भी नहीं बताया और वहाँ चले गए. ये देखो यहाँ पे कोई भी जवाबदारी के लिए कोई नहीं बैठा है यहाँ पर. ताला लगा